ಆ ದಿನ ಯೋಸೇಫನು ಒಂದು ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಸಾಕ್ಷಿ ಹೊಂದಿಕೊಳ್ಳುತ್ತಾನೆ ಪ್ರಿಯರೇ. ಏನೆಂದು ಗೊತ್ತಾ? ಯೆಹೋವನು ಯೋಸೇಫನ ಸಂಗಡವಿದ್ದಾರೆಂದು. ಅವನು ಮಾಡಿದ್ದೆಲ್ಲವನ್ನು ಯೆಹೋವನು ಸಫಲಗೊಳಿಸುತ್ತಿದ್ದಾನೆಂದು ಫತಿಫರನು ನೋಡುತ್ತಾನೆ. ಅಯ್ಯೋ, ಇವನು ನಮ್ಮ ಮನೆಯಲ್ಲಿ ಕೆಲಸದವನಾಗಿದ್ದಾನೆ, ಆದರೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾನಲ್ಲವೇ? ಅವನು ಏನ್ ಮಾಡಿದರೂ ಕೂಡ ಇತರರಿಗಿಂತಲೂ ವಿಭಿನ್ನವಾಗಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನಲ್ಲವೇ ಎಂದು ಯೋಚಿಸಿ ಆ ಫತಿಫರನು ಏನ್ ಮಾಡಿದನು ಗೊತ್ತಾ? ತನಗಿರುವ ಆಸ್ತಿಯ ಮೇಲೆಲ್ಲ ಯೋಸೇಫನಿಗೆ ಅಧಿಕಾರ ಕೊಟ್ಟ, ಪ್ರಮೋಷನ್ ಕೊಟ್ಟ. ಆ ಪ್ರಮೋಷನ್ ಯಾವುದು ಗೊತ್ತಾ? ಇನ್ಚಾರ್ಜರ್ ಆಗಿ. ಫತಿಫರನು ಎನ್ನುವಂತಹ ಸೇನಾಧಿಪತಿಯ ಮನೆಯ ಮೇಲೆಲ್ಲ ಇನ್ಚಾರ್ಜ್ ಆಗಿದ್ದ. ಯಾರು? ಯೋಸೇಫನು. ಕಾರಣ ಯಥಾರ್ಥತೆ. ಕಾರಣ ತನಗಿರುವಂತಹ ನಂಬಿಕೆಯನ್ನು ಕ್ರಿಯೆಯಲ್ಲಿ ಇಡುವಂತಹ ಜೀವಿತ. ಅದು ಕೊನೆಗೆ ಅವನನ್ನು ಎಲ್ಲಿಗೆ ಕೊಂಡೊಯ್ತು ಗೊತ್ತಾ? ಮನೆಯಲ್ಲಿ ಆಳಾಗಿರುವಾಗ ಯಥಾರ್ಥವಾಗಿ ಜೀವಿಸುತ್ತಾನೆ, ಮನೆಯ ಮೇಲೆ ಮೇಲ್ವಿಚಾರಕನಾಗಿದ್ದಾಗ ಯಥಾರ್ಥವಂತನಾಗಿ ಜೀವಿಸುತ್ತಾನೆ. ಅವನು ತನಗಿರುವಂತಹ ನಂಬಿಕೆಯನ್ನು ತೋರ್ಪಡಿಸುತ್ತಾನೆ ಕ್ರಿಯೆಯಲ್ಲಿ. ಅವನು ನಂಬಿರುವಂತಹ ದೇವರು ಎಂಥ ದೊಡ್ಡವನೆಂದು ಅವನು ಮಾಡಿರುವ ಕೆಲಸಗಳ ಮೂಲಕ, ಪಡೆದುಕೊಳ್ಳುವಂತಹ ಪ್ರತಿಫಲಗಳ ಮೂಲಕ, ಜಯಗಳ ಮೂಲಕ ಆ ಮನೆಯಲ್ಲಿರುವ ಎಲ್ಲರಿಗೂ ತಿಳಿಯಪಡಿಸುತ್ತಾನೆ. ಕೊನೆಗೇನಾಯ್ತು ಗೊತ್ತಾ? ಅವನಿಗಿರುವ ಯಥಾರ್ಥತೆ, ಅವನಿಗಿರುವಂತಹ ನಂಬಿಕೆ ದೇಶವನ್ನೇ ಪರಿಪಾಲಿಸುವ ಫರೋಹನಿಗೆ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ತೀರಿಸಬಲ್ಲವನು ಒಬ್ಬನೇ ಆಗಿದ್ದನು. ಯಾರು? ಯೋಸೇಫನು. ಒಬ್ಬ ನೀತಿವಂತನು. ಅವನು ದೇವರ ಆತ್ಮವುಳ್ಳವನಾಗಿದ್ದನು. ಅವನನ್ನು ಕರೆಸಿರಿ ಅಂದಾಗ ಕರೆಸುತ್ತಾರೆ. ಈಗ ಯೋಸೇಫನಿಗೆ ಫರೋಹನು ಕೇಳ್ತಿದ್ದಾನೆ, ನನ್ನ ಕನಸಿನ ಅರ್ಥವನ್ನು ನೀನು ಹೇಳುತ್ತೀಯಂತಲ್ಲವೇ? ಈಗ ಹೇಳ್ತೀಯಾ ಎಂದು ಕೇಳಿದಾಗ ಯೋಸೇಫ ಏನ್ ಹೇಳ್ತಾನೆ ಗೊತ್ತಾ? ನನ್ನಿಂದ ಸಾಧ್ಯವಿಲ್ಲ. ಅವನ ಸ್ಥಾನದಲ್ಲಿ ನಾವಿದ್ರೆ ಏನನ್ನುತ್ತಿದ್ದೆವು? ರಾಜ, ಖಂಡಿತವಾಗಿ ಹೇಳ್ತೇನೆ, ನನ್ನಂಥವನು, ನನ್ನಂತಹ ಸಮರ್ಥನು ಈ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲೂ ಸಿಗೋದಿಲ್ಲ. ಕನಸೇನಂತ ಹೇಳಿ ಕ್ಷಣ ಮಾತ್ರದಲ್ಲಿ ಹೇಳ್ತೇನೆ ಎಂದು ಹೇಳುವ ವಿಧಾನ ನಮ್ಮಲ್ಲಿ ಕಾಣಿಸುತ್ತದೆ. ಆದರೆ ಯೋಸೇಫನು ಏನು ಹೇಳಿದನು ಗೊತ್ತಾ? ನನ್ನಿಂದ ಸಾಧ್ಯವಿಲ್ಲ. ಕಾರಣ ನೋಡೋಣ ಬನ್ನಿ. ಆದಿಕಾಂಡ 41ನೇ ಅಧ್ಯಾಯ ಮೊದಲು 15ನೇ ವಚನ, ನಂತರ 16ನೇ ವಚನ ಕೂಡ. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥ ಹೇಳಬಲ್ಲವರು ಯಾರೂ ಇಲ್ಲ. ಆದರೆ ನೀನು ಕನಸು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು ಯೋಸೇಫನು, ನನ್ನಲ್ಲಿ ಅಂಥ ಸಾಮರ್ಥ್ಯವೇನೂ ಇಲ್ಲ ಅಂದನು. ಖಂಡಿತವಾಗಿ ಹೇಳಿಬಿಟ್ಟ ಪ್ರಿಯರೇ, ಅಯ್ಯ, ನನ್ನಿಂದ ಆಗಲ್ಲವೆಂದು. ಅದೇನು ಯೋಸೇಫನೇ, ನೀನು ಮಹಾಜ್ಞಾನಿ ಎಂದು, ದೇವದೂತರ ಆತ್ಮವುಳ್ಳವನೆಂದು ಕನಸು ಕೇಳಿದ ತಕ್ಷಣವೇ ಆ ಕನಸಿನ ಅರ್ಥವನ್ನು ನೀನು ಹೇಳಬಲ್ಲಿ ಎಂಬುದಾಗಿ ನಿನ್ನ ಬಗ್ಗೆ ಬಹಳ ಹೇಳಿದ್ರಲ್ಲವೇ? ಆದರೆ ನೀನೇನು ಸಿಂಪಲ್ ಆಗಿ ಆಗೋದಿಲ್ಲ ಅನ್ನುತ್ತಾ ಇದ್ದಿ. ಹೌದು ರಾಜ, ನನ್ನಿಂದ ಆಗೋದಿಲ್ಲ. ಮತ್ತೆ ನಿನ್ನನ್ಯಾಕೆ ಇಲ್ಲಿಗೆ ತಂದ್ರಯ್ಯ? ನನ್ನಿಂದ ಆಗೋದಿಲ್ಲ, ಆದರೆ ನನ್ನ ದೇವರಿಂದ ಸಮಸ್ತವೂ ಸಾಧ್ಯ ಅನ್ನುತ್ತಾನೆ. ಫತಿಫರನ ಮನೆಯಲ್ಲಿ ಕೆಲಸ ಮಾಡುವಾಗ ತನ್ನ ನಂಬಿಕೆ ಮುಚ್ಚಿಡಲಿಲ್ಲ, ತನ್ನ ದೇವರನ್ನು ಮುಚ್ಚಿಡಲಿಲ್ಲ. ರಾಜನ ಪ್ಯಾಲೇಸ್ ಒಳಗಡೆ ಯೋಸೇಫನನ್ನು ಕರೆತಂದು ಪ್ರಶ್ನಿಸಿದಾಗ, ಇದು ನನ್ನಿಂದ ಸಾಧ್ಯವಿಲ್ಲ, ಆದರೆ ದೇವರಿಂದ ಸಾಧ್ಯ ಅನ್ನುತ್ತಾನೆ. ಅಲ್ಲಿಯೂ ಕೂಡ ತನ್ನ ನಂಬಿಕೆಯನ್ನು ಮುಚ್ಚಿಡಲಿಲ್ಲ, ತನ್ನ ದೇವರನ್ನು ಮುಚ್ಚಿಡಲಿಲ್ಲ. ಫಲಿತವಾಗಿ ಏನಾಯ್ತು ಗೊತ್ತಾ? ಯಾವಾಗ ಅವನು ಆ ಕನಸಿನ ಅರ್ಥವನ್ನು ಹೇಳಿದನೋ, ಕನಸಿನ ಅರ್ಥ ಹೇಳುವುದು ಮಾತ್ರವಲ್ಲ, ತಕ್ಕ ಜಾಗ್ರತೆ ವಹಿಸಿರಿ ಎಂಬ ಸಲಹೆ ಕೂಡ ಕೊಟ್ಟಾಗ, ಅದನ್ನೆಲ್ಲ ಕೇಳಿದ ನಂತರ ಫರೋಹನು ಹೇಳ್ತಾನೆ. ಏನ್ ಹೇಳ್ತಾನೆ ನೋಡೋಣ ಬನ್ನಿ. 37ನೇ ವಚನ. ಆ ಮಾತು ಫರೋಹನನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಅವನು ತನ್ನ ಪರಿವಾರದವರನ್ನು ನೋಡಿ, ಇವನ ಹಾಗೆ ದೇವರ ಆತ್ಮವುಳ್ಳ ಮನುಷ್ಯನನ್ನು ಕಂಡುಕೊಳ್ಳಲು ಸಾಧ್ಯವೋ? ಈಗ ಫರೋಹನು ಏನ್ ಮಾತಾಡ್ತಿದ್ದಾನೆ? ದೇವರ ಕುರಿತು ಮಾತಾಡ್ತಿದ್ದಾನೆ. ಇವನ ಹಾಗೆ ದೇವರ ಆತ್ಮವುಳ್ಳವರನ್ನು ನಾವು ನೋಡ್ಲಿಕ್ಕಾಗುತ್ತಾ? ಹೀಗೆಯೇ ಮೋಶೆ ಒಮ್ಮೆ ಫರೋಹನಿಗೆ ಇಸ್ರಾಯೇಲರನ್ನು ದೇವರನ್ನು ಆರಾಧಿಸುವುದಕ್ಕಾಗಿ ಕಳಿಸಿಕೊಡು ಎಂದು ಕೇಳಿದಾಗ ಫರೋಹ ಏನ್ ಹೇಳಿದನು ಗೊತ್ತಾ? ಯೆಹೋವನು ಯಾರೆಂದು ಗೊತ್ತಿಲ್ಲ. ಅವನಿಗೆ ಎಷ್ಟು ಸೊಕ್ಕು, ಎಷ್ಟು ಅಹಂಕಾರ ನೋಡಿ. ಯೆಹೋವನನ್ನು ಸೇವಿಸಲು, ಯೆಹೋವನನ್ನು ಆರಾಧಿಸಲು ಯೆಹೋವನ ಪ್ರಜೆಗಳಾಗಿರುವ ಇಸ್ರಾಯೇಲರನ್ನು ಕಳಿಸಿಕೊಡು
ಅಂದಾಗ ಫರೋಹ ಏನ್ ಹೇಳ್ತಾನೆ ಗೊತ್ತಾ? ವಿಮೋಚನೆ ಕಾಂಡ 5ನೇ ಅಧ್ಯಾಯ 1ನೇ ವಚನ. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕು ಎಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲ್ಯರನ್ನು ಕಳುಹಿಸಿಕೊಡುವುದಕ್ಕೆ ಯೆಹೋವನು ಯಾರು? ಯೆಹೋವನು ಯಾರೆಂದು ನನಗೆ ಗೊತ್ತಿಲ್ಲ ಎನ್ನುವುದು ಅವನ ಉತ್ತರ. ಫರೋ ಅನ್ನುವಂಥದ್ದು ಹೆಸರಲ್ಲ ಪ್ರಿಯರೇ. ಫರೋ ಎನ್ನುವಂಥದ್ದು ಪದವಿಯ ಹೆಸರಾಗಿದೆ, ಒಂದು ಪದವಿಯ ಹೆಸರಾಗಿದೆ. ನಾವು ಮುಖ್ಯಮಂತ್ರಿ ಅನ್ನುತ್ತೇವಲ್ಲ, ಪ್ರಧಾನಮಂತ್ರಿ ಅನ್ನುತ್ತೇವಲ್ಲವೇ? ಹಾಗೆಯೇ ಫರೋ ಅಂದರೆ ಆ ದೇಶ ಪರಿಪಾಲಿಸುವವನನ್ನು ಫರೋ ಅನ್ನುತ್ತಾರೆ. ಹಾಗೆಯೇ ಐಗುಪ್ತ ದೇಶ ಪರಿಪಾಲಿಸುವಂಥವನನ್ನು ಫರೋಹನು ಅನ್ನುತ್ತಾರೆ. ಸೊ ಯೋಸೇಫನು ಬದುಕಿರುವ ಕಾಲದಲ್ಲಿ ಐಗುಪ್ತ ದೇಶ ಪರಿಪಾಲಿಸಿರುವ ಫರೋಹನು ಯೋಸೇಫನಿಗಿರುವ ಆತ್ಮೀಕತೆಯನ್ನು ನೋಡಿ, ಯೋಸೇಫನು ನಂಬಿರುವ ದೇವರ ಬಗ್ಗೆ ಕೇಳಿ ಎಲ್ಲರ ಮುಂದೆ ಹೇಳ್ತಿದ್ದಾನೆ, ಇವನ ಹಾಗೆ ದೇವರ ಆತ್ಮವುಳ್ಳವನನ್ನು ಬೇರೆ ಎಲ್ಲಾದ್ರೂ ನೋಡ್ಲಿಕ್ಕಾಗುತ್ತಾ? ಎಲ್ಲಾದ್ರೂ ನಾವು ಕಾಣಲು ಸಾಧ್ಯವೋ? ಅಂದಾಗ ಯಾರೊಬ್ಬರೂ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಆಗ ಫರೋ ಹೇಳ್ತಾನೆ, ಏನ್ ಹೇಳ್ತಾನೆ ನೋಡಿ 39ನೇ ವಚನದಲ್ಲಿ. ಇದಲ್ಲದೆ ಫರೋಹನು, ದೇವರು ಇದೆಲ್ಲವನ್ನು ನಿನಗೆ ತಿಳಿಯ ಪಡಿಸಿರುವುದರಿಂದ ನಿನ್ನಂಥ ಬುದ್ಧಿ ವಿವೇಕವುಳ್ಳವನು ಬೇರೆ ಯಾವನೂ ಇಲ್ಲ. ಈಗ ಗಮನ ಕೊಟ್ಟು ಕೇಳಿರಿ. ಆ ದೇಶದಲ್ಲಿ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಪರಿಷ್ಕಾರ ಯಾವುದು ಗೊತ್ತಾ? ನಂಬಿಕೆ. ಐಗುಪ್ತ ದೇಶವನ್ನು ಪರಿಪಾಲನೆ ಮಾಡುತ್ತಿರುವಂತಹ ಫರೋಹನಿಗೆ ನಿದ್ರೆ ಕೆಡಿಸುವಂತೆ ಬಂದಿರುವ ಒಂದು ಕನಸು, ಆ ಕನಸು ಫರೋಹನಿಗೆ ಕಳವಳಗೊಳಿಸಿದಾಗ, ಆ ದೇಶಕ್ಕೆ ಭಯಂಕರ ಕಷ್ಟಕಾಲ ಬರಗಾಲ ಬರಲಿಕ್ಕಿರುವಾಗ, ಬರಗಾಲದಲ್ಲಿ ಪ್ರಜೆಗಳು ಬರಿದಾಗಿ ಹೋಗಲಾರದ ರೀತಿಯಲ್ಲಿ ಕಾಪಾಡಿದು ಯಾವುದು ಗೊತ್ತಾ ಪ್ರಿಯರೇ? ನಂಬಿಕೆಯಾಗಿದೆ. ಯೋಸೇಫನು ದೇವರ ಮೇಲೆ ಇಟ್ಟಿರುವ ನಂಬಿಕೆಯಾಗಿದೆ. ಯೋಸೇಫನು ದೇವರೊಂದಿಗೆ ಹೊಂದಿಕೊಂಡಿರುವ ಆ ಆತ್ಮಿಕ ಬಾಂಧವ್ಯ ಆಗಿದೆ. ಆ ದಿನ ಐಗುಪ್ತ ದೇಶಕ್ಕೆ ಬಂದ ಸಮಸ್ಯೆಗೆ ಪರಿಷ್ಕಾರ ತಂದಿತು ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ಅರ್ಥ ಆಗ್ತಿದೆಯಾ? ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇದ್ದರು, ಯಾವುದೇ ಕಷ್ಟವಿದ್ದರು, ಯಾವುದೇ ಆಪತ್ತು ಬಂದರೂ ಆ ಆಪತ್ತಿಗೆ ಪರಿಷ್ಕಾರ ಯಾವುದು ಗೊತ್ತಾ? ನಿಮ್ಮ ನಂಬಿಕೆ. ಯಾವ ನಂಬಿಕೆ? ನಿಮ್ಮ ನಂಬಿಕೆ. ಯಾರ ಮೇಲಿನ ನಿಮ್ಮ ನಂಬಿಕೆ? ದೇವರ ಮೇಲಿನ ನಿಮ್ಮ ನಂಬಿಕೆ. ಫರೋಹನ್ ಅಂತವನೇ ಹೇಳ್ತಿದ್ದಾನೆ, ದೇವರೇ ಇದನ್ನು ನಿನಗೆ ಬಯಲುಪಡಿಸಿದ್ದಾರೆ ಎಂದು ಹೇಳುತ್ತಾನೆ. ಅಷ್ಟಕ್ಕೂ ಫರೋಹನಿಗೆ ಹೇಗೆ ಗೊತ್ತಾಯಿತು ದೇವರೇ ಯೋಸೇಫನಿಗೆ ಅಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆಂದು, ದೇವರೇ ಅದನ್ನು ಬಯಲುಪಡಿಸಿದ್ದಾರೆಂದು ಹೇಗೆ ತಿಳ್ಕೊಂಡನು ಫರೋಹನು? ಹೇಗೆ ತಿಳ್ಕೊಂಡ ಗೊತ್ತಾ ಪ್ರಿಯರೇ? ಯೋಸೇಫನು ತನ್ನ ನಂಬಿಕೆಯನ್ನು ಮುಚ್ಚಿಡಲಾರದಂತೆ ಮತ್ತು ತಾನು ಸೇವಿಸುವ ದೇವರನ್ನು ಅವನು ಮುಚ್ಚಿಡಲಾರದಂತೆ ಬಹಿರಂಗಪಡಿಸಿದನು. ರಾಜ, ನನ್ನಿಂದ ಆಗೋದಿಲ್ಲ. ನಿನ್ನ ಕನಸಿನ ಅರ್ಥ ಹೇಳುವುದು ನನ್ನಿಂದಾಗಲ್ಲ. ಮತ್ಯಾರಿಂದ? ನನ್ನ ದೇವರಿಂದ ಆಗ್ತದನ್ನುತ್ತಾನೆ. ನಾನು ಸೇವಿಸುವ ದೇವರಿಂದ ಆಗ್ತದನ್ನುತ್ತಾನೆ. ಹೀಗೆ ಅವನು ತನ್ನ ನಂಬಿಕೆಯನ್ನು ರಾಜನ ಮುಂದೆ ಧೈರ್ಯದಿಂದ ದೇವರನ್ನು ಘನಪಡಿಸುತ್ತಾ ತನ್ನ ನಂಬಿಕೆಯನ್ನು ಬಯಲ್ಪಡಿಸುತ್ತಾನೆ. ಬೈಬಲಲ್ಲಿ ಒಂದು ಒಳ್ಳೆ ವಾಕ್ಯ ಇದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಈ ದಿನ ನಮ್ಮಲ್ಲಿ ಬಹಳ ಜನರು ದೇವರನ್ನು ಸನ್ಮಾನಿಸುವ ವಿಷಯದಲ್ಲಿ ಬಹಳ ಹಿಂಜರಿದವರಾಗಿದ್ದಾರೆ. ಯಾಕೆಂದರೆ ಅವರ ಆತ್ಮಿಕತೆಯೇ ಹಾಗಿದೆ. ಯಾಕೆಂದರೆ ಅವರ ನಂಬಿಕೆ ಅಷ್ಟು ಬಲಹೀನವಾಗಿದೆ. ಯಾಕೆಂದರೆ ಅವರ ಸಾಕ್ಷಿ ಅಷ್ಟು ಹೀನವಾಗಿದೆ. ಯಾಕೆ ನೀವು ಧೈರ್ಯದಿಂದ ಯಾವ ನಂಬಿಕೆ ಉಳ್ಳವರಾಗಿದ್ದೀರೆಂದು, ಯಾವ ದೇವರನ್ನು ನಂಬುತ್ತೀರೆಂದು ಹೇಳಲಿಕ್ಕಾಗ್ತಾ ಇಲ್ಲ? ನಿಮ್ಮ ಬಾಯಿ ಆ ರೀತಿಯಾಗಿದೆ. ನೀವು ಮಾತಾಡುವ ವಿಧಾನ ಸರಿಯಿಲ್ಲದ್ದರಿಂದ, ನಿಮ್ಮ ಪದ್ಧತಿ ಸರಿಯಿಲ್ಲದ್ದರಿಂದ, ನಿಮ್ಮ ವ್ಯವಹಾರ ಸರಿಯಾಗಿಲ್ಲದ್ದರಿಂದ, ನಿಮ್ಮ ಕೆಲಸಗಳು ಸರಿಯಾಗಿಲ್ಲದ್ದರಿಂದ ನೀವು ಧೈರ್ಯದಿಂದ ಹೇಳಲಿಕ್ಕಾಗ್ತಿಲ್ಲ. ಒಂದು ವೇಳೆ ಹೇಳುವ ಪ್ರಯತ್ನ ಮಾಡಿದರೆ ಜನರು ಅಸಹಿಸಿಕೊಂಡು, ಛೀ, ಯಾವಾಗ ನೋಡಿದ್ರು ಬೈಬಲ್ ಹಿಡ್ಕೊಳ್ತಿ, ಯಾವಾಗ ನೋಡಿದ್ರು ಬೈಬಲಲ್ಲಿರೋದು ಮಾತಾಡ್ತಿ, ಆದರೆ ನೀನು ಮಾಡೋದೇನು? ಯಾಕೆ ಹೀಗೆ ಸುಳ್ಳು ಹೇಳುತ್ತಿ? ಯಾಕೆ ಈ ರೀತಿಯಾಗಿ ಇವರ ಮಾತು ಅವರಿಗೆ ಹೇಳುತ್ತಿ, ಅವರ ಮಾತು ಇವರಿಗೆ ಹೇಳುತ್ತಿ? ಯಾಕೆ ಈ ರೀತಿ ಕುಟುಂಬಗಳ ಮಧ್ಯ ಕಿಚ್ಚು ಹಚ್ಚುತ್ತಿ? ನಾಚಿಕೆ ಇಲ್ಲ ನಿನಗೆ? ಇದೇನಾ ನಿಮ್ಮ ಬೈಬಲ್ ಹೇಳೋದು? ನ್ಯಾಯದಿಂದ ಯಥಾರ್ಥವಾಗಿ ಸಂಪಾದಿಸುವುದನ್ನು ಬಿಟ್ಟು ಅಕ್ರಮದಿಂದ ಸಂಪಾದಿಸ್ತಾ ಇದ್ದೀರಿ, ಲಂಚ ತೆಗೆದುಕೊಂಡು ಸಂಪಾದಿಸ್ತಿದ್ದೀರಿ. ಇದೇನಾ ನಿಮ್ಮ ಬೈಬಲ್ ಕಲಿಸೋದು ಎಂದು ಪ್ರಶ್ನಿಸುತ್ತಾರೇನೋ, ಎಂದು ಅಸಹ್ಯ ಪಡುತ್ತಾರೇನೋ ಎಂದು ಭಾವಿಸಿಕೊಂಡು ಏನ್ ಮಾಡ್ತೀರಿ? ನಿಮ್ಮ ನಂಬಿಕೆಯನ್ನು ಮುಚ್ಚಿಡುತ್ತೀರಿ, ದೇವರನ್ನೇ ಮುಚ್ಚಿಡುತ್ತಾ ಇದ್ದೀರಿ. ಯಥಾರ್ಥವಂತರು ಅಭಿವೃದ್ಧಿಯಾಗುವಂಥದ್ದು ಪಟ್ಟಣಕ್ಕೆ
ಆಶೀರ್ವಾದ. ಸಹೋದರ ಸಹೋದರಿಯರೇ, ನೀವು ಅಭಿವೃದ್ಧಿ ಆಗ್ಬೇಕು. ಯೋಸೇಫನು ಅಭಿವೃದ್ಧಿ ಆದಂತೆ ನೀವು ಅಭಿವೃದ್ಧಿ ಆಗ್ಬೇಕು. ಅದು ಯಾವಾಗ ಸಾಧ್ಯ ಗೊತ್ತಾ? ಯೋಸೇಫನ ಹಾಗೆ ಯಥಾರ್ಥವಂತರಾಗಿ ಜೀವಿಸಿದಾಗ, ಯೋಸೇಫನ ಹಾಗೆ ಪ್ರತಿದಿನವೂ ದೇವರನ್ನು ಹೊಂದಿ ಜೀವಿಸಿದಾಗ, ಯೋಸೇಫನ ಹಾಗೆ ಪಾಪವನ್ನು ಅಸಹಿಸಿಕೊಂಡಾಗ, ಯೋಸೇಫನ ಹಾಗೆ ಪರಿಶುದ್ಧರಾಗಿ ಜೀವಿಸಬೇಕು ಎಂಬ ತೀರ್ಮಾನ ತೆಗೆದುಕೊಂಡಾಗ, ಆ ಯೋಸೇಫನಿಗಿರುವ ನಂಬಿಕೆ, ಆ ಯೋಸೇಫನು ತೋರ್ಪಡಿಸಿರುವ ದೇವರ ಶಕ್ತಿ ದೇಶಕ್ಕೆಲ್ಲ ಗೊತ್ತಾಯ್ತು ಪ್ರಿಯರೇ. ಯೋಸೇಫನು ಆ ದೇಶದೊಳಗೆ ಬಂದಿಯಾಗಿ ಒಯ್ಯಲ್ಪಡ್ತಾನೆ, ಸರಪಣಿಗಳೊಂದಿಗೆ ಒಯ್ಯಲ್ಪಡ್ತಾನೆ. ಅವನ ಕಾಲುಗಳಿಗೆ ಕೈಗಳಿಗೆ ಸರಪಣಿಗಳನ್ನು ಹಾಕಿ ಅರ್ಧ ಬತ್ತಲೆಯಾಗಿ ಅವನನ್ನು ಆ ದೇಶದೊಳಗೆ ತರುತ್ತಾರೆ ಪ್ರಿಯರೇ. ಅದು ಆಪತ್ಕಾಲವಾಗಿತ್ತು, ಅಪಾಯ ಕಾಲವಾಗಿತ್ತು. ಆದರೆ ಅವನ ಜೀವಿತ ದೇವರ ಕೈಯಲ್ಲಿ ಇರುವುದರಿಂದ ಆ ಆಪತ್ತನ್ನು, ಆ ಅಪಾಯವನ್ನು ದೇವರು ಅವನನ್ನು ಹೆಚ್ಚಿಸುವುದಕ್ಕಾಗಿ ಅನುಕೂಲವಾದ ಕಾಲವಾಗಿ ಮಾರ್ಪಡಿಸಿದರು ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ಬಹುಶಃ ಈ ದಿನ ನಿಮ್ಮ ಪರಿಸ್ಥಿತಿ ಕೂಡ ಹಾಗೇ ಇರಬಹುದು. ನಿಮ್ಮ ಸ್ವಂತವರನ್ನು ಕಳೆದುಕೊಂಡು, ನಿಮ್ಮ ಕುಟುಂಬದಿಂದ ದೂರವಾಗಿ, ನಿಮ್ಮ ತಂದೆಯಿಂದ ದೂರವಾಗಿ, ತಾಯಿಯಿಂದ ದೂರವಾಗಿ, ಸ್ವಂತವರಿಂದ ದೂರವಾಗಿ, ಅನ್ಯಾಯಕ್ಕೆ ಗುರಿಯಾಗಿ, ಬಹುಶಃ ಈ ದಿನ ನೀವು ಎಲ್ಲರನ್ನೂ ಕಳೆದುಕೊಂಡು ಒಬ್ಬಂಟಿಗರಾಗಿ ಉಳ್ಕೊಂಡಿರಬಹುದು. ಆದರೆ ದೇವರು ನಿಮ್ಮ ಸಂಗಡ ಇರುವುದಾದರೆ, ಈ ಅಪಾಯ ಕಾಲದಲ್ಲಿ, ಈ ಆಪತ್ತಿನ ಸಮಯದಲ್ಲಿ ನನ್ನ ದೇವರು ನಿಮ್ಮನ್ನು ಜ್ಞಾಪಕ ಮಾಡಿಕೊಂಡು ಈ ಅಪಾಯ ಕಾಲವನ್ನು, ಆಪತ್ಕಾಲವನ್ನು ನಿಮಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ. ರೆಕಮೆಂಡೇಶನ್ ಇಲ್ಲ ಪ್ರಿಯರೇ, ಸ್ವಂತವರು ಯಾರೂ ಇಲ್ಲ, ಒಡ ಹುಟ್ಟಿದವರು ಯಾರೂ ಇಲ್ಲ ಪ್ರಿಯರೇ. ಅವನೊಬ್ಬನೇ ಆ ದೇಶಕ್ಕೆ ಕೊಂಡೊಯ್ಯಲ್ಪಡ್ತಾನೆ. ಅವನು ಕೊಂಡೊಯ್ಯಲ್ಪಟ್ಟಾಗ ಅವನ ವಯಸ್ಸು 17 ವರ್ಷ ವಯಸ್ಸು. ಈಗ 13 ವರ್ಷ ಕಳೆಯುತ್ತವೆ ಪ್ರಿಯರೇ. ಈ 13 ವರ್ಷಗಳಲ್ಲಿ ಆ ದೇಶಕ್ಕೆ ಬಂದಿಯಾಗಿ ಕೊಂಡೊಯ್ಯಲ್ಪಟ್ಟ ಹುಡುಗನು ಈಗ 13 ವರ್ಷಗಳ ನಂತರ ಆ ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನ ಮಂತ್ರಿ ಸ್ಥಾನಕ್ಕೆ ಹೋಗಿರುವುದಾದರೆ ಅದು ಹೇಗೆ ಸಾಧ್ಯ ಗೊತ್ತಾ? ಕೇವಲ ದೇವರಿಂದ ಮಾತ್ರ ಸಾಧ್ಯ ಪ್ರಿಯರೇ. ಒಬ್ಬ ಆತ್ಮಿಕರು ನನ್ನೊಂದಿಗೆ ಮಾತಾಡಿ ಕೇಳಿದ್ರು, ಸತೀಶ್ ಕುಮಾರ್ ಅವರೇ, ಕಳೆದ ಕೆಲವು ದಿನಗಳ ಹಿಂದೆ ವಾಷಿಂಗ್ಟನ್ DC-ಯಲ್ಲಿ ದೇಶಕ್ಕೋಸ್ಕರ, ದೇಶ ಕ್ಷೇಮಕ್ಕೋಸ್ಕರ, ಹಾಗೆಯೇ ಪ್ರಪಂಚದ ಕ್ಷೇಮಕ್ಕೋಸ್ಕರ ಪ್ರಾರ್ಥಿಸೋಣ ಬನ್ನಿ ಎಂಬ ಕರೆ ಕೊಟ್ಟಾಗ ಆ ವಾಷಿಂಗ್ಟನ್ DC ವೈಟ್ ಹೌಸ್ ಮುಂದೆ ಪ್ರವಾಹದಂತೆ ಜನರು ಕೂಡಿ ಬಂದ್ರು. ಆಗ ಅವರು ಮಾಡಿದ್ದೇನೆಂದರೆ, ಪ್ರಪಂಚದಲ್ಲಿಯೇ ಬಹುಬಲವಾಗಿ ದೇವರಿಂದ ಉಪಯೋಗವಾಗುವ ಕೆಲವು ಸೇವಕರನ್ನು ಅವರು ಆರಿಸಿಕೊಂಡು ಅಲ್ಲಿನವರು ಆಹ್ವಾನಿಸಿದರು. ಈ ಅದ್ಭುತವಾದ 1 ಡೇ ಪ್ರೇಯರ್ನಲ್ಲಿ ನೀವು ಭಾಗವಹಿಸಿ ಪ್ರಾರ್ಥಿಸುವಿರಾ? ನೀವು ಕೂಡ ಜನರಿಗೆ ಒಂದು ಕ್ಲುಪ್ತ ಸಂದೇಶ ಕೊಡ್ತೀರಾ ಎಂಬ ಆ ಒಂದು ಆಹ್ವಾನವನ್ನು ಈ ದೀನ ಸೇವಕನಾದ ನನಗೂ ಕಳುಹಿಸಿದಾಗ, ಆ ದಿನ ನಾನು ಸಾರಿದ ಸಂದೇಶ ಕೇವಲ ಅಮೆರಿಕ ದೇಶದಲ್ಲೆಲ್ಲ, ಪ್ರಪಂಚದ 4 ಮೂಲೆಯಲ್ಲಿ ಯಾರ್ಯಾರು ಆ ಗ್ಲೋಬಲ್ ಡೇ ಆಫ್ ಪ್ರೇಯರ್ನಲ್ಲಿ ಪಾಲ್ಗೊಂಡಿದ್ದರೋ ಅವರೆಲ್ಲ ನಾನು ಕೊಟ್ಟ ಸಂದೇಶವನ್ನು ಕೇಳಿದ್ರು. ಆಫ್ರಿಕಾ ದೇಶದಿಂದ ಒಂದು ದೊಡ್ಡ ಸಭೆಯ ಸಭಾಪಾಲಕರು ಬಂದಿದ್ರು. ಅವರೊಂದು ಮೆಸೇಜ್ ಕಳಿಸಿದ್ರು. ನೀವು ಕೊಟ್ಟ ಸಂದೇಶ ಕ್ಲುಪ್ತ ಸಂದೇಶವಾಗಿತ್ತು, ಆದರೆ ಅದು ನನಗೆ ಬಹಳ ಪ್ರಭಾವ ಬೀರಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಬ್ಲೆಸ್ಸಿಂಗ್. ಸೊ ಇದೆಲ್ಲ ತಿಳ್ಕೊಂಡಿರುವಂತಹ ಒಬ್ಬ ಆತ್ಮೀಕರು ಮಾತಾಡುವಾಗ ಕೇಳಿದ್ರು, ಅಷ್ಟಕ್ಕೂ ನೀವು ಊಹಿಸಿದ್ದೀರಾ ದೇವರು ನಿಮ್ಮನ್ನು ಇಷ್ಟೊಂದು ಆಶೀರ್ವದಿಸುತ್ತಾರೆಂದು? ಪ್ರಪಂಚದಲ್ಲಿಯೇ ಉನ್ನತವಾಗಿರುವಂತಹ ಸ್ಥಳದಲ್ಲಿ ನಿಮ್ಮನ್ನು ನಿಲ್ಲಿಸಿ ದೇವರು ಉಪಯೋಗ ಮಾಡ್ತಾರೆಂದು ನೀವೆಂದಾದರೂ ಊಹಿಸಿದ್ದೀರಾ ಎಂದು ಕೇಳಿದಾಗ ನಾನೇನು ಹೇಳದೆ ಗೊತ್ತಾ? ಯಾವತ್ತೂ ಊಹಿಸಲಿಲ್ಲ, ಎಂದಿಗೂ ಊಹಿಸಲಿಲ್ಲ. ನನ್ನ ತಾಯಿ ಪ್ರಾರ್ಥನೆ ಮಾಡಿದ್ದೇನು ಗೊತ್ತಾ ನಿಮಗೆ? ನನ್ನ ಮಗ ಸೇವಕನಾಗಬೇಕೆಂದು ಬಯಸುತ್ತಾ ಇಲ್ಲ ದೇವರೇ, ಕನಿಷ್ಠ ಸೇವೆ ಮಾಡುವಂತಹ ಸೇವಕರ ಕೈಗಳ ಮೇಲೆ ನೀರು ಹಾಕಿ ತೊಳೆಯುವವನಾಗಿದ್ರೆ ಸಾಕು ದೇವರೇ. ನಿನ್ನ ಸೇವೆಯಲ್ಲಿ ಅದೇ ದೊಡ್ಡದು. ಯಾಕೆಂದರೆ ನನ್ನ ಕುರಿತು ಎಲ್ಲವೂ ಗೊತ್ತಿರುವಂತಹ ನನ್ನ ತಾಯಿಗಿರುವ ಆಲೋಚನೆ ಏನೆಂದರೆ, ಇವನು ಯಾವಾಗ ಉದ್ಧಾರ ಆಗ್ತಾನೆ, ಇವನೇನು ದೇವರಿಂದ ಉಪಯೋಗವಾಗ್ತಾನೆ. ಆ ದಿನಗಳಲ್ಲಿ ನಾನು ಬಹಳ ತೊದಳುತ್ತಾ ಮಾತಾಡ್ತಿದ್ದೆ. ನಾನೇನಾದರೂ ಮಾತಾಡ್ತಾ ಇರುವುದಾದ್ರೆ ನನ್ನ ತಂದೆಗೆ ಅರ್ಥ ಆಗ್ತಾ ಇರಲಿಲ್ಲ, ನನ್ನ ಮಮ್ಮಿಗೂ ಅರ್ಥ ಆಗ್ತಾ ಇರಲಿಲ್ಲ. ಬಹಳ ಸ್ಪೀಡಾಗಿ ಮಾತಾಡ್ತಾ ಇದ್ದೆ. ಹಾಗಾಗಿ ನಾನೊಬ್ಬ ಸೇವಕನಾಗ್ತೇನೆಂದು, ಒಬ್ಬ ಸಂದೇಶಕನಾಗ್ತೇನೆಂದು, ಒಬ್ಬ ಸುವಾರ್ತಿಕನಾಗ್ತೇನೆಂದು ಎಂದೂ ಊಹಿಸಲಿಲ್ಲ ಪ್ರಿಯರೇ. ಕನಿಷ್ಠ ನನ್ನ ಮಗ ಸೇವಕರ ಕೈ ಮೇಲೆ ಆ ಒಂದು
ಪಾತ್ರೆ ಹಿಡಿದುಕೊಂಡು ನೀರು ಸುರಿಯುವಂತಹ ಸೇವಕರಿಗೆ ಸೇವಕನಾಗಿದ್ರೂ ಸಾಕು ಎಂದು ಆಕೆ ಬಯಸಿದಳು. ಆದರೆ ದೇವರು ಎಂಥ ಅದ್ಭುತನಾದ ದೇವರು ಪ್ರಿಯರೇ, ಎಂತಹ ಮಹತ್ಕಾರ್ಯ ಮಾಡುವ ದೇವರು. ನಾನು ಪ್ರಕಟಿಸುವ ದೇವರು ನಮ್ಮ ಕುರಿತಾಗಿ ಹಾಕಿಕೊಂಡಿರುವ ಆಲೋಚನೆಗಳು, ಯೋಚನೆಗಳು ಬಹು ಶ್ರೇಷ್ಠವಾಗಿವೆ, ಬಹು ಅದ್ಭುತವಾಗಿವೆ, ಊಹೆಗೂ ಮಿಗಿಲಾಗಿವೆ. ಪ್ರಿಯ ಸಹೋದರ ಸಹೋದರಿಯರೇ, ಯಥಾರ್ಥವಂತರು ಆಶೀರ್ವದಿಸಲ್ಪಟ್ಟರೆ ಆ ಪಟ್ಟಣಕ್ಕೆ ಕೀರ್ತಿ. ನೀವು ಕೇಳಿರಿ, ಯಥಾರ್ಥವಂತರಾಗಿ ಜೀವಿಸಿದರೆ ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಎಷ್ಟು ಆಶೀರ್ವದಿಸ್ತಾರೆ? ಎಷ್ಟು ಬೇಕಷ್ಟು ಆಶೀರ್ವದಿಸ್ತಾರೆ. 13 ವರ್ಷಗಳ ಹಿಂದೆ ಯೋಸೇಫನು ಒಬ್ಬ ಆಳಾಗಿದ್ದ. 13 ವರ್ಷಗಳ ನಂತರ ಅದೇ ಯೋಸೇಫನು ಒಂದು ದೇಶವನ್ನೇ ಪರಿಪಾಲಿಸುವಂತಹ, ಅದು ಕೂಡ ತನ್ನ ಆತ್ಮಿಕತೆಯನ್ನು ಕಾಪಾಡಿಕೊಳ್ಳುತ್ತಾ, ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ, ಯಾವುದೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗದೆ ದೇವರೊಂದಿಗೆ ಒಳ್ಳೆ ಸಂಬಂಧ ಹೊಂದುತ್ತಾ ಉನ್ನತವಾದ ಪರಿಪಾಲನೆಯನ್ನು ಯೋಸೇಫನು ಒದಗಿಸಿದ ಪ್ರಿಯರೇ. ಫಲಿತವಾಗಿ ಯೋಸೇಫನು ಇರುವ ಕಾಲವೆಲ್ಲ ದೇಶದಲ್ಲಿನ ಪ್ರಜೆಗಳು ಸಸ್ಯಶ್ಯಾಮಲವಾಗಿದ್ದರು, ಸಂತೋಷವಾಗಿದ್ರು. ಬರಗಾಲದ ಕಾಲದಲ್ಲಿಯೂ ತೃಪ್ತಿಯಿಂದ ಊಟ ಮಾಡಿದ್ರು. ಆ ಯೋಸೇಫನನ್ನು ನೋಡಿದಾಗ ರಾಜನಿಗೆ ಬಹಳ ಸಂತೋಷವಾಗ್ತಿತ್ತು. ಇಂಥವನಿರುವುದರಿಂದಲೇ ನಮ್ಮ ದೇಶ ಇಷ್ಟು ಚೆನ್ನಾಗಿದೆ. ಯೋಸೇಫನ ತಂದೆ, ಯೋಸೇಫನ ಸಹೋದರರು ಇವರೆಲ್ಲರೂ ಬಂದಾಗ ಯೋಸೇಫನನ್ನು ಫರೋ ಕರೆದು ಏನ್ ಹೇಳ್ತಾನೆ ಗೊತ್ತಾ? ನಿನ್ನ ತಂದೆ, ನಿನ್ನ ಕುಟುಂಬ ಸದಸ್ಯರೆಲ್ಲರೂ ಬಂದಿದ್ದಾರಲ್ಲವೇ, ಅವರಿಗೆ ನಮ್ಮ ದೇಶದಲ್ಲಿ ಶ್ರೇಷ್ಠವಾಗಿರುವ ಭೂಮಿಯನ್ನು, ಶ್ರೇಷ್ಠವಾಗಿರುವ ಸ್ಥಾನವನ್ನು ಅವರಿಗೆ ಅನುಗ್ರಹಿಸು ನೀನು ಎಂಬುದಾಗಿ ಹೇಳಿದರೆ, ಆ ದೇಶದಲ್ಲಿ ಇಸ್ರಾಯೇಲ್ಯರು ಅಂದರೆ ಯಾಕೋಬನಿಗೂ ಯಾಕೋಬನ ಕುಟುಂಬಕ್ಕೂ ಐಗುಪ್ತ ದೇಶದಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಫರೋ ಕಲ್ಪಿಸಿಕೊಟ್ಟ. ಕಾರಣ ಗೊತ್ತಾ? ಯೋಸೇಫನು. ಈಗ ಯೋಸೇಫ ಮರಣ ಹೊಂದಿದ್ದಾನೆ. ಯೋಸೇಫನ ಕುರಿತಾಗಿ ತಿಳಿದುಕೊಂಡಿರುವಂತಹ ರಾಜನು ಕೂಡ ಮರಣ ಹೊಂದಿದ್ದಾನೆ. ಸುಮಾರು 350 ವರ್ಷ ಕಳೆದಿರುತ್ತವೆ ಯೋಸೇಫನು ಮರಣ ಹೊಂದಿ. ದಯವಿಟ್ಟು ಕೇಳಿ ಪ್ರಿಯರೇ, ಆದಿಕಾಂಡ ಎನ್ನುವ ಪುಸ್ತಕಕ್ಕೂ ಹಾಗೆಯೇ ವಿಮೋಚನೆ ಕಾಂಡ ಎನ್ನುವಂತಹ ಪುಸ್ತಕಕ್ಕೆ ಮಧ್ಯ 100 ವರ್ಷಗಳು ಕಳೆದು ಹೋಗುತ್ತವೆ. ಕೆಲವು 100 ವರ್ಷಗಳು ಕಳೆಯುತ್ತವೆ. ಈ ವಿಷಯ ಮರೆಯಬೇಡಿರಿ, ಇಲ್ಲವೇ ದೀರ್ಘಕಾಲ ಕಳೆದಿರುತ್ತದೆ. ಆ ಕಾಲ ಕಳೆದ ನಂತರ ಇನ್ನೂ ನಿಮಗೆ ಅರ್ಥವಾಗಬೇಕಾದರೆ, ಅಬ್ರಹಾಮನಿಗೂ ಮೋಶೆ ಜನಿಸಿರುವಂತಹ ಕಾಲದ ಮಧ್ಯ 300ಕ್ಕಿಂತಲೂ ಅಧಿಕವಾದ ವರ್ಷಗಳು ಕಳೆದಿರುತ್ತವೆ. 300ಕ್ಕಿಂತಲೂ ಅಧಿಕ ವರ್ಷಗಳು ಕಳೆದಿರುತ್ತವೆ. ಇನ್ನೂ ಅಕ್ಯುರೇಟ್ ಆಗಿ ಹೇಳಬೇಕಾದರೆ ಸುಮಾರು 370 ವರ್ಷಗಳು. ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟಂತಹ ಕಾಲದಿಂದ ಮೋಶೆ ಜನಿಸಿದ ಕಾಲದವರೆಗೂ ಹೆಚ್ಚು ಕಡಿಮೆ 360ಕ್ಕಿಂತಲೂ 70 ವರ್ಷಗಳು ಕಳೆದಿರ್ತವೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈಗ ವಿಷಯಕ್ಕೆ ಬರುತ್ತೇನೆ. ಯೋಸೇಫನು ಸಾಯುತ್ತಾನೆ. ಯೋಸೇಫನ ಕುರಿತು ಅರಿತಿರುವಂತಹ ಫರೋಹನು ಕೂಡ ಸಾಯುತ್ತಾನೆ. ಆನಂತರ ಯೋಸೇಫನ ಹೆಸರಾಗಲಿ, ಊರಾಗಲಿ, ನಂಬಿಕೆಯಾಗಲಿ ತಿಳಿಯದೇ ಇರುವಂತಹ ಒಬ್ಬ ಕಠಿಣನಾದ ಫರೋಹನು ಅರಸನಾಗಿ ಪಟ್ಟ ಹತ್ತುತ್ತಾನೆ. ಹಾಗೆ ಅವನು ಪಟ್ಟ ಹತ್ತಿ ಪ್ರಜೆಗಳಿಗೆ ಬಹಳ ಕಷ್ಟ ಕೊಡುತ್ತಾನೆ, ಬಿಟ್ಟಿ ಕೆಲಸ ಮಾಡಿಸುತ್ತಾನೆ, ಅವರ ಪ್ರಾಣವನ್ನೇ ಅಪಾಯಕ್ಕೆ ಗುರಿ ಮಾಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡಲಾರದಂತೆ ಮಾಡ್ತಾನೆ, ಅವರಿಗೆ ವಿಶ್ರಾಂತಿ ಇಲ್ಲದಂತೆ ಮಾಡ್ತಾನೆ, ಅವರ ಜೀವಿತಗಳನ್ನು ಅಲ್ಲಕಲ್ಲೋಲವಾಗಿ ಮಾಡುತ್ತಾನೆ. ಅದಕ್ಕಾಗಿಯೇ ಆ ಕಾಲ ಆಪತ್ಕಾಲವಾಗಿತ್ತು. ಆ ಕಾಲದಲ್ಲಿ ಆಳ್ವಿಕೆ ಮಾಡುವಂತಹ ಫರೋ ಚಕ್ರವರ್ತಿ ಸ್ವಲ್ಪವೂ ಒಳ್ಳೆಯವನಾಗಿರಲಿಲ್ಲ. ಸ್ವಲ್ಪವೂ ಕೂಡ ಒಳ್ಳೆಯವನಾಗಿರದ ಅವನು ಪರಿಪಾಲಿಸುವಂತಹ ಕಾಲದಲ್ಲಿ ಮೋಶೆ ಜನಿಸಿದನು. ಎರಡನೇದಾಗಿ ಅಪಾಯ ಕಾಲವಾಗಿತ್ತು. ಯಾಕೆ ಅಪಾಯ ಕಾಲವೆಂದರೆ, ಆ ಕಾಲದಲ್ಲಿ ಇಸ್ರಾಯೇಲರು ಬಹಳವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ರು, ಬಹಳವಾಗಿ ವಿಸ್ತರಿಸ್ತಾ ಇದ್ರು. ಎಷ್ಟು ಹೆಚ್ಚಾಗಿ ಅವರಿಗೆ ಹಿಂಸೆ ಕೊಟ್ಟರೆ ಅಷ್ಟು ಹೆಚ್ಚಾಗಿ ಅವರು ವಿಸ್ತರಿಸ್ತಾ ಇದ್ರು. ಹಾಗೆ ವಿಸ್ತರಿಸುತ್ತಾ ಇರುವುದನ್ನು ಫರೋಹನು ನೋಡಿ ಮಾಡಿದ್ದೇನು ಗೊತ್ತಾ? ಆಜ್ಞಾಪಿಸುತ್ತಾನೆ. ಏನೆಂದು ಆಜ್ಞಾಪಿಸುತ್ತಾನೆ ಗೊತ್ತಾ?
ಇಸ್ರಾಯೇಲರಿಗೆ ಗಂಡು ಮಗು ಹುಟ್ಟುವುದಾದರೆ ಅದನ್ನು ಕೊಂದು ಹಾಕಿರಿ. ಗಂಡು ಮಗು ಹುಟ್ಟಿದ ತಕ್ಷಣವೇ ಅದನ್ನು ಕೊಂದುಹಾಕಬೇಕು. ಹೇಗೆ ಕೊಂದುಹಾಕಬೇಕು? ನೈಲ್ ನದಿಯೊಳಗೆ ಆ ಮಗುವನ್ನು ಎಸೆಯಿರಿ. ಇನ್ನು ಬದುಕಿರುವಾಗಲೇ ಆ ಮಗುವನ್ನು ನೈಲ್ ನದಿಯಲ್ಲಿ ಎಸೆಯಿರಿ. ಹಾಗೆ ನೈಲ್ ನದಿಯಲ್ಲಿ ಎಸೆದಾಗ ಫ್ರೆಂಡ್ಸ್, ನೈಲ್ ನದಿ ಆ ದಿನಗಳಲ್ಲಿ ಮೊಸಳೆಗಳಿಗೆ ಪ್ರಸಿದ್ಧಿಯಾಗಿತ್ತು. ಇಸ್ರಾಯೇಲರ ಮಕ್ಕಳನ್ನು ನೈಲ್ ನದಿಯಲ್ಲಿ ಎಸೆದರೆ ಸಾಕು, ಮೊಸಳೆ ಬಂದು ತಕ್ಷಣವೇ ಆ ಮಗುವನ್ನು ಹಿಡಿದಾಗ ಆ ಒಂದು ನೈಲ್ ನದಿಯ ಪ್ರಾಂತ್ಯವೆಲ್ಲ ರಕ್ತದಿಂದ ತುಂಬಿರುವುದನ್ನು ನೋಡಿ ಆ ಜನರು ನಗ್ತಾ ಇದ್ರು. ಫರೋಹನ ಸೇವಕರು ಮತ್ತು ಫರೋಹನ ಸೈನಿಕರು ಇಸ್ರಾಯೇಲ್ಯರ ರಕ್ತವನ್ನು ನೋಡಿ ನಗುತ್ತಾ ಇದ್ರು. ಮತ್ತೆ ಸ್ವಲ್ಪ ಕಾಲದ ನಂತರ ಅದೇ ನೈಲ್ ನದಿ ರಕ್ತವಾಗಿ ಮಾರ್ಪಟ್ಟಾಗ ಫರೋಹನು ಭಯಪಡ್ತಾನೆ, ಫರೋ ಗೋಳಾಡ್ತಾನೆ, ಫರೋಹನ ಸೇವಕರು ಕೂಡ ಗೋಳಾಡ್ತಾರೆ. ಯಾವುದನ್ನು ನೋಡಿ ಒಮ್ಮೆ ಫರೋಹನು ನಕ್ಕಿದನೋ ಫರೋಹನ ಸೇವಕರು ಕೂಡ ನಕ್ಕಿದರೋ ಅದರ ವಿಷಯದಲ್ಲಿಯೇ ದೇವರು ಏನ್ ಮಾಡಿದ್ರು ಗೊತ್ತಾ? ದೇವರು ಅಳುವಂತೆ ಮಾಡಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ರಿ, ಈ ದಿನ ಯಾವುದರ ನಿಮಿತ್ತ ನೀವು ಸಂತೋಷಿಸುತ್ತಾ ಇದ್ದೀರೋ, ಯಾವುದರ ನಿಮಿತ್ತ ನೀವು ಆನಂದಿಸುತ್ತಿದ್ದೀರೋ, ಯಾವುದರ ನಿಮಿತ್ತ ನೀವು ಉಲ್ಲಾಸವಾಗಿದ್ದೀರೋ, ಯಾವುದರ ನಿಮಿತ್ತ ನೀವು ಹೆಮ್ಮೆ ಪಡುತ್ತಾ ಇದ್ದೀರೋ ಅದರ ನಿಮಿತ್ತವೇ ಒಂದು ದಿವಸ ನೀವು ಅಳಬೇಕಾಗುತ್ತದೆ. ನಿಮ್ಮ ಸಂತೋಷದಲ್ಲಿ, ನಿಮ್ಮ ಸುಖದಲ್ಲಿ, ನಿಮ್ಮ ಸೌಖ್ಯದಲ್ಲಿ, ನಿಮ್ಮ ಸಂಭ್ರಮದಲ್ಲಿ ದೇವರು ಒಂದು ವೇಳೆ ಇಲ್ಲದೇ ಇದ್ದರೆ ಅದು ಕೇವಲ ಪಾಪದಿಂದ ಕೂಡಿದ್ದೇ ಆಗಿರುವುದಾದರೆ ಕೇಳಿರಿ, ಈ ದಿನ ನಿಮಗೆ ಸಂತೋಷ ಕೊಡುವ ಆ ಪಾಪವೇ, ಸರಿ ಪರವಾಗಿಲ್ಲ ಅನಿಸುತ್ತಿರುವ ಆ ಪಾಪಿಷ್ಟ ಕಾರ್ಯ ಒಂದು ದಿನ ನಿಮ್ಮನ್ನು ಅಳಿಸುತ್ತದೆ. ಒಂದು ದಿನ ನಿಮ್ಮನ್ನು ತಲೆ ಕೆಳಗಾಗಿ ಮಾಡುತ್ತದೆ. ಒಂದು ದಿನ ನಿಮ್ಮನ್ನು ತಲೆ ಎತ್ತಲಾರದಂತೆ ಮಾಡುತ್ತದೆ. ಒಂದು ದಿನ ನಿಮಗೆ ತಲೆನೋವನ್ನು ತರುತ್ತದೆ. ಅಷ್ಟೇ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ವಧೆ ತಿನ್ನುವಂತೆ ಮಾಡುತ್ತದೆ. ಆ ದಿನ ನಿಮಗೆ ಬರಲೇಬಾರದು ಎಂದು ಮನಪೂರ್ವಕವಾಗಿ ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರಗಳು, ವಂದನೆಗಳು. ನಮ್ಮ ಜೀವಿತದಲ್ಲಿ ಆಪತ್ತುಗಳಿವೆ, ಅಪಾಯ ಕಾಲಗಳೂ ಇವೆ, ಅನಾನುಕೂಲ ಸಮಯ, ಅನಾನುಕೂಲ ಪರಿಸ್ಥಿತಿಗಳು, ಅನಾನುಕೂಲ ಪರ್ಸನ್ಸ್ ನಮ್ಮ ಮಧ್ಯ, ನಮ್ಮ ಜೀವಿತದಲ್ಲಿ ದೇವರೇ ನಮಗೆ ನೆಮ್ಮದಿ ಇಲ್ಲದಂತೆ, ಸುಖ ಇಲ್ಲದಂತೆ, ಸಮಾಧಾನ ಇಲ್ಲದಂತೆ, ಆರೋಗ್ಯ ಇಲ್ಲದಂತೆ, ಆರ್ಥಿಕ ಬಲವಿಲ್ಲದಂತೆ ಮಾಡುವಂತವರು ನಮ್ಮ ಜೀವಿತದಲ್ಲಿದ್ದಾರೆ. ಅವರ ಕುರಿತು ಆಲೋಚಿಸುತ್ತಾ, ಅವರ ಕುರಿತು ಯೋಚಿಸುತ್ತಾ ದೇವರೇ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಕುಗ್ಗಿ ಹೋದವರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದರೆ ಈ ದಿನ ನೇರವಾಗಿ ಮಾತಾಡಿದ್ದೀರಿ. ಬಂದಿಯಾಗಿ ಯೋಸೇಫನು ಆ ದೇಶಕ್ಕೆ ಹೋದಾಗ್ಯೂ ಕೂಡ, ಅವನ ಸುತ್ತಲಿರುವವರೆಲ್ಲರೂ ಅಪರಿಚಿತರಾದಾಗ್ಯೂ ಕೂಡ, ನಿನ್ನನ್ನು ನಂಬಿರುವಂತಹ ಯೋಸೇಫನು ಯಾವ ರೀತಿಯಾಗಿ ತಾನು ಕೆಲಸ ಮಾಡುವ ಸ್ಥಳದಲ್ಲಿ ಅಭಿವೃದ್ಧಿಯಾದನೆಂದು, ಆ ದೇಶವನ್ನೇ ಪರಿಪಾಲಿಸುವ ಪ್ರಧಾನಮಂತ್ರಿ ಸ್ಥಾನ ಹೊಂದಿಕೊಂಡನೆಂದು, ಅದಕ್ಕೆ ಕಾರಣ ಅವನ ಯಥಾರ್ಥತೆಯೆಂದು, ಅವನ ಸಂಗಡ ನೀವು ಹೇಗಿದ್ದೀರೆಂದು ಮಾತಾಡಿದ್ದೀರಿ. ನೀತಿಯಿಂದ ಜೀವಿಸುತ್ತಾ ಕೊಡಲ್ಪಟ್ಟ ಕೆಲಸವನ್ನೆಲ್ಲ ಚೆನ್ನಾಗಿ ನಿರ್ವಹಿಸುವಂತಹ ಸ್ವಭಾವವನ್ನು ಯೋಸೇಫನು ಹೇಗೆ ಹೊಂದಿಕೊಂಡಿದ್ದನೋ ಹಾಗೆಯೇ ನಾವು ಕೂಡ ನಮಗೆ ಕೊಡಲ್ಪಟ್ಟ ಪ್ರತಿ ಕೆಲಸವನ್ನು ಯಥಾರ್ಥತೆಯಿಂದಲೂ ನೈಪುಣ್ಯತೆಯಿಂದಲೂ ಚೆನ್ನಾಗಿ ಮಾಡಿ ಮುಗಿಸುವ ಜೀವಿತ ನಮಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಪಡಿಸಿರಿ.
ಮೂಲಕ ಯಾವುದಾದರೂ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.